ನೋಡಿ ಸರ್, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 35 ಕುಂಟೆ ಇದೆ. ಪಕ್ಕದ ಬೆಂಗಳೂರಿನವ್ರದ್ದು. ಈ ಕಡೆದೇ ಬಂದ್ರೆ ಬನ್ನೂರು ಮೈಸೂರು ರೋಡಿಂದ ಬರ್ಬೋದು. ಈ ಜಾಗಕ್ಕೆ 35 ಕುಂಟೆ ಬಂದಿರುವಂಥ ಜಾಗ ತೋರಿಸ್ತಾ ಇದ್ದೀನಿ. ಇದೇನು ನೀಲಗಿರಿದಿದೆ, ಇದೇ 35 ಕುಂಟೆ ಜಾಗ. ಹಿಂದ್ಗಡೆ ಬೇಕಾದ್ರೆ ಜಾಗ ಸಿಕ್ಕುತ್ತಾ ಕವರ್ ಮಾಡ್ಬೋದು. ಈಗ ರೆಡಿ ಇರುವಂಥ ಜಾಗ 35 ಕುಂಟೆ. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 250 ಅಡಿ ಮೇಲೆ ಬರ್ತದೆ. ಇಬ್ಬರು ಬೇಕಾದ್ರೂ ಡಿವೈಡ್ ಮಾಡ್ಕೋಬೋದು. 10 ಕುಂಟೆ 3 ಜನ ಬೇಕಾದ್ರೂ ಡಿವೈಡ್ ಮಾಡ್ಕೋಬೋದು. ನೋಡಿ ಕಾಣ್ತಾ ಇದೆಯಲ್ಲ, ಇದೇ ಊರು. ಊರಿಗೆ ಹತ್ತಿರ ಇರುವಂಥ ಜಾಗ ಅಲ್ಲಿ ಕಾಣ್ತಾ ಇದೆಯಲ್ಲ ಟ್ಯಾಂಕು, ಇದೆ ನೋಡಿ ಊರು, ಅದೇ ಊರು. ಜಾಗ ಮಾತ್ರ ಸೂಪರಾಗಿದೆ. ಈ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ 35 ಕುಂಟೆ. ಪಕ್ಕದಲ್ಲೂ ಜಾಗ ಸಿಕ್ಕುತ್ತಾ ಬೇಕಾರೆ ಆ ಕಡೆ ಹಿಂದ್ಗಡೆಗಾದಾಗ. ಈಗ ರೆಡಿ ಇರುವಂಥದ್ದು 35 ಕುಂಟೆ. ಈ ಕಡೆಯಿಂದ ಬಂದ್ರೆ ಮಳವಳ್ಳಿ ಟಿ ನರಸೀಪುರ ರಸ್ತೆ. ಆ ರಸ್ತೆಯಿಂದ ಒಳಗಡೆಗೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರು. ಮಳವಳ್ಳಿಯಿಂದ ಒಂದು 22 ಕಿಲೋಮೀಟ್ರ್ ಆಗುತ್ತಾ, 24 ಕಿಲೋಮೀಟ್ರ್ ಆಗ್ಬೋದು. ಬೆಂಗಳೂರಿನ 123 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಂದ 35 ಕಿಲೋಮೀಟ್ರ್ ಆಗ್ಬೋದು. ಇದೇ ಜಾಗ ಮಾತ್ರ ಸೂಪರಾಗಿದೆ. ನೀಲಗಿರಿ ಇದೆ ನೋಡಿ, ಪಕ್ಕದಲ್ಲೇ ಬೆಂಗಳೂರಿನವ್ರು ತಗೊಂಡಿದ್ದಾರೆ ಇದನ್ನು ಪೆನ್ಸ್ ಹಾಕೊಂಡು. ಇವರು ಕುಂಟೆ 1,65,000 ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಡಾಕ್ಯುಮೆಂಟ್ ಅಂತೂ 100% ಲೀಗಲ್ ಇದೆ. ಜನರಲ್ಲು ಡೈರೆಕ್ಟ್ ರಿಜಿಸ್ಟ್ರೇಷನ್ ಐತೆ. ತೋಟ ಮಾಡ್ಕೊಂಡು ಒಂದು ಫಾರಮ್ ಹೌಸ್ ಮಾಡ್ಕೊಂಡು ಆರಾಮಾಗ ಒಂದು ಸಿಂಪಲ್ ಮನೆ ಕಟ್ಟೋರಿಗಿಂತ ಸೂಪರಾಗಿದೆ ಜಾಗ ನೋಡಿ. ಊರ ಹತ್ರ ಇದೆ. ಪಕ್ಕದಲ್ಲಿ ನೋಡಿದ್ವಿ ಬೆಂಗಳೂರಿನವ್ರು ತಗೊಂಡಿದ್ದಾರೆ ಈ ಮನೆ ಕಾಣ್ತಿರೋದು. ಈ ಕಡೆಯಿಂದ ಬಂದರೆ ಮೈಸೂರು ಕಡೆಯಿಂದ ಬರ್ಬೋದು. ಈ ಕಡೆಯಿಂದ ಬಂದರೆ ಮಳವಳ್ಳಿ ಟಿ ನರಸೀಪುರ ರಸ್ತೆಯಿಂದ ಬರ್ಬೋದು. ಟಿ ನರಸೀಪುರ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಕುಂಟೆ 1,65,000 ಹೇಳ್ತಿದ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಐತೆ.